ನೋಡ್ರಿ ನಮ್ಮ ನಮಿತಾ ಸ್ನಾನ ಇದು ಕೈಕಾಲು ಮುಖ ತೊಳೆದು ಸಾಯಂಕಾಲದ್ದು ದೀಪ ಹಚ್ಚಕತ್ತಾಳಕಿನ ಇವತ್ತು ಡ್ರೆಸ್ಸು ಇದನ್ನು ಹಾಕ್ಕೊಂಡಾಳ. ನವ್ಯಾಗ ಇಲ್ಲಿ ಕುಂದ್ರಸೀನಿ ಇಷ್ಟೊತ್ತ ನಿಂತಿದ್ಲು. ಏನವ ಓ ಹ್ಞೂ ನಮ್ಮ ಆಕಿ ಅವ್ರ ತಂಗಿ ಹೊಸ ಡ್ರೆಸ್ ಹಾಕ್ಕೊಂಡಲ್ಲ ಎಲ್ಲೇ ಹೊಂಟಾಳ ಅಂತಿದ್ದಾಳ. ಹಂಗೆ ಊದ್ಬಾರ್ದು ಹಿಡ್ಕೊ. ಜಾಮೂನ್ ಮಾಡಿದೆ, ಅಡುಗೆ ಇನ್ನೂ ಮಾಡಿಲ್ಲ. ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕಂತ ಮಾಡೀನಿ. ಟೈಮ್ ಆಯ್ತು, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಆಫೀಸಿಂದ. ಹಿಂಗೆ ನೋಡ್ರಿ ಆಫೀಸ್ ಇದ್ದಾಗ ಈ ಬರ್ತಡೇ ಏನಾರು ಇದ್ವು ಅಂದ್ರೆ ಎಲ್ಲ ಲೇಟ್ ಆಗಿಬಿಡ್ತೈತಿ. ಮುಖ ತೊಳ್ಕೊಂಬರ್ತೀನಿ ನಾನು. ನೋಡ್ರಿ ಹಿಂಗಾಗ್ಯಾವು ಎಲ್ಲ ಹೀರ್ಕೊಂಬಿಟ್ಟೈತಿ ರಸನ. ಕೆಳಗೊಂಚೂರು ಉಳ್ದೈತಿ. ಈಗ ಅಕ್ಕಿ ದೀಪ ಹಚ್ತಾಳ, ನಾನು ಮುಖ ತೊಳ್ಕೊಂಬಂದು ಒಂದು ಸ್ವಲ್ಪ ಪಲಾವ್ ಮಾಡೋಣಕತ್ತಾಳ. ನಾನು ಅನ್ನ ಸಾಂಬಾರು ಮಾಡ್ತೀನಿ ಅಂದೆ. ಬೇಡ ಪಲಾವ್ ಮಾಡೋಣಕತ್ತಾಳ. ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಇದನ್ನು ಕೇಕ್ ಕಟ್ ಮಾಡಿದ ತಕ್ಷಣ ಒಗ್ಗರಣೆ ಕೊಡಕ್ಕೆ ಬರ್ತೈತಿ. ವಾ ಹ್ಞೂನವ ತಾನು ಹೊಸದ ಹಾಕ್ಕೊಂಡವ. ಆಕಿ ಹೊಸದು ಹಾಕ್ಕೊಂಡಿದ್ದಕ್ಕೆ ಹೇಳಕತ್ತಾಳ ನನಗೆ. ಇಷ್ಟ ಅದಾಳ್ರಿ, ಎಲ್ಲ ಗೊತ್ತಾಕೈತಿ ಹೊಸ ಡ್ರೆಸ್ ನೋಡಿದ್ಬಿಟ್ಲೆ. ಓಮ್ಮ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗ್ಯಾಳ ಈಗ ಬರ್ಡೇ ಗರ್ಲ್. ಓ ನೀನು ಯಾವಾಗ ಮಾಡ್ತೀಯ ಪೂಜೆನ? ಬಾಯ್ ಒರೆಸ್ಕೊರ, ಬಾಯ್. ಜಲ್ಲು ಬಾಯ್ ಒರೆಸ್ಕೊ. ನಮ್ಮ ಐ ದುಗಿಸ್ತಾಳ ನಾನು. ದುಗಿಸ್ತೇನ? ಮುಖ ತೊಳ್ಕೊಂಬರ್ತೀನಿ ನೀರು ನಾನು. ನೋಡ್ರಿ ದೀಪ ಹಚ್ಚಿ ಹೋದ್ಲು ನಮ್ಮ ನಮಿತಾ. ಹೂವು ನಾಳೆ ತರ್ತೀವಿ ಹಬ್ಬಕ್ಕೆ. ಈಗ ಹಂಗೆ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಧೂಪ ಹಚ್ಚಾಳ ಹತ್ತೇ ಇಲ್ಲ ನೋಡ್ರಿ. ಅದು ಚೂರ ಹಚ್ಚಾಳ, ಅದು ಏನೈತಿ ಹತ್ತಿಲ್ಲ. ಹೌದಾ, ಸೊಳ್ಳೆನೂ ಹೊಕ್ಕವು ಇದನ್ನ ಹಚ್ಚಿಟ್ರೆ. ಗೊತ್ತಾಗಿಲ್ಲ ಅವಳಿಗೆ ಸರಿಯಾಗಿ ಹಚ್ಚೋದು. ಜಾಸ್ತಿ ಅಷ್ಟು ಇದನ್ನು ಮಾಡಿದ್ರೆ ಹತ್ಕೊತೈತೆ ಅದು. ಓಪ ಬಿಟ್ಟು ಹೋದ್ರಾ ನೀನು? ಬಿಟ್ಟೋದ್ರಾ? ಅವರು ಇದನ್ನು ತರಕ್ಕೆ ಹೋಗ್ಯಾರ. ನೈವೇದ್ಯಕ್ಕೆ ಜಾಮೂನ್ ಹಿಡಿದ್ವಿ. ಕಪ್ಪು ಕಾಣಕತ್ತವು. ನೈವೇದ್ಯಕ್ಕೆ ಇದನ್ನು ಹಿಡಿದ್ವಿ ಜಾಮೂನು. ಈಗ ನಾನು ಒಂದು ಸ್ವಲ್ಪ ಆದಷ್ಟು ತರಕಾರಿ ಹೆಚ್ಚಿಡ್ತೀನಿ ಅವ್ರು ಬರೋದ್ರೊಳಗನ ಪಲಾವ್ಗೆ. ಫ್ರೆಂಡ್ಸ್ ನೋಡಿ, ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾರೆ. ಅವ್ರ ತಮ್ಮ ನಮ್ಮ ಅಕ್ಕ ಇಲ್ಲಿ ಕುತ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಆಂಟಿ ಅಥರ್ವ ಯಕ್ಷಿತು ವಿಪುಲ್ ಅಂಕಲ್ ಬಂದಾರ. ವಿಪುಲ್ ಅಂಕಲ್ ತಾಯಿ ಅಲ್ಲ, ನಾನು ಮಗಳು. ಅಲ್ಲಿ ನಮ್ಮಮ್ಮ, ಆಮೇಲೆ ನಮ್ಮ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಅವರ ಅಮ್ಮ ಬಂದಿದ್ದಾರೆ. ಆಮೇಲೆ ಇನ್ನೊಬ್ರು ಬರ್ತಾ ಇದ್ದಾರೆ, ಅದು ನಿಮಗೆ ಸರ್ಪ್ರೈಸ್ ಅದು. ಇಲ್ಲಿ ಯಾಕ್ಸಿ ಬರಲ್ಲ. ಏಯ್ ಬರಲ್ಲ ಬಾ. ಅಪ್ಪೆ ಆಟ ಆಗ್ಬಿಟ್ಟೈತೆ ನೋಡು ಅವಾಗ. ಇಲ್ಲ ಅವನೇ ನೋಡ್ರಿ. ನಮಿತಾಗ ಕೇಕ್ ಕಟ್ ಮಾಡೋಕೆ ರೆಡಿ ಮಾಡ್ತಾಯಿದ್ರು. ನಮಿತಾನ ಫ್ರೆಂಡ್, ಇವ್ರ ಅಪ್ಪ ಅಮ್ಮ, ಆಕಿ ಫ್ರೆಂಡ್ ಅಪ್ಪ ಅಮ್ಮ ಇವರಿಬ್ರು. ಗೊತ್ತಿರುತ್ತೆ ಕೆಲವೊಂದಿಷ್ಟು ಜನರಿಗೆ ಇವರು ಯಾರು ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ಗಂಡು ಕೂಡ ನಿಂತಾನ. ನಮ್ಮ ತಂಗಿನ ವಿಡಿಯೋ ಮಾಡ್ತಾಯಿದ್ಲು.
ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ. ನಮಿತನ ಪಕ್ಕಕ್ಕೆ ನಿಂತಲ್ಲ ಗ್ರೀಷ್ಮಾ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೆಸರು. ತುಂಬ ಜನಕ್ಕೆ ಗೊತ್ತಿರುತ್ತೆ ಮುದ್ದು ಸೊಸೆ ಧಾರಾವಾಹಿ ನೋಡೋರಿಗೆ. ನೋಡದೇ ಇರೋರಿಗೆ ಗೊತ್ತಿರೋಂಗಿಲ್ಲ, ಧಾರಾವಾಹಿ ನೋಡೋರಿಗೆ ಗೊತ್ತಿರುತ್ತೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಈ ಗ್ರೀಷ್ಮಾ ಹೀರೋಯಿನ್ ತಂಗಿ ಪಾತ್ರನ ಮಾಡಿದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ನಮ್ಮ ನಮಿತಾನ ಸ್ಕೂಲ್ ಫ್ರೆಂಡ್ ಆಕಿ, ಹಾಗಾಗಿ ಕರೆದಿದ್ಲಂತ ನಮಿತಾ. ಆಕಿ ಬಂದಿದ್ದು ಖುಷಿ ಆಯ್ತು. ಇವತ್ತು ಬರ್ಡೇಗಲ್ ಇವಳೆ. ಹಾಯ್ ಫ್ರೆಂಡ್ಸ್. ಸೊ ಇವರು ಫೋಟೋ ತಗೊಳ್ಳಿ. ಬಾಮ ಬಂಗಾರ ಕೈ ಇಡಬೇಡ ಆಯ್ತು. ಕರೀಲ ಇರ್ಲಿ ಬಿಡ್ರಿ, ಮಾಡ್ತೀನಿ ನೀವು ನಿಂತ್ಕೊರಿ ಅಲ್ಲ. ಹುಷಾರು ಮಕ್ಕಕ್ಕೆ ಬಿಡುತ್ತೆ. ಸ್ವಲ್ಪ ಈಗ ಬೆಂಡ್ ಮಾಡ್ಬಿಡು. ಈ ಕಡೆ ಹಿಂದೆ ಮಾದೇವಿ ಹಂಗೆ ಮಾದೇವಿ ಈ ಕಡೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಮಿತಾ, ಹ್ಯಾಪಿ ಬರ್ಡೇ ಟು ಯು. ಸುತ್ತ ಮಾಡು. Happy birthday to you, happy birthday to you, happy birthday to you Namita, happy birthday to you. ಎತ್ತು ಅಣ್ಣ ಅವ್ನು ಕೊಟ್ಬಿಡ ಫಸ್ಟ್ ಒಂದು ಪೀಸು ಒಳಗಿದು ಪ್ಲೇಟ್ ತಗೋಬೇಕು. ನಿನ್ ಪ್ಲೇಸ್ ಹೋಗಲ್ಲೇ ಕೊಡ್ತೀನಿ. ಅಲ್ಲೇ ಕೂತ್ಕೋ. ಎತ್ತು ಭಯ ಬೇಟ ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮಿತರ ಫ್ರೆಂಡ್ ಮಮ್ಮಿ ಇವರು. ಇವರು ಗಿರೀಶ್ಮಾ ಮಮ್ಮಿ, ಇವರು ಇಶಿತಾ ಮಮ್ಮಿ, ಇವರು ನಮಿತಾ ಮಮ್ಮಿ. ಒಂದು ಫೋಟೋ. ಇಲ್ಲಿ ನೋಡ, ಎಲ್ಲಿ ನೋಡ್ತಿದ್ಯಾ? ಇದು ನೋಡಿ ಇಲ್ಲಿ ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ. ಹಾ, ಕಳ್ಳ ಕೃಷ್ಣ ಸದ್ದಿಲ್ದ ಕೇಕ್ ತಿಂತವನೆ. ಹಾ, ಹಾಂ ವಿಡಿಯೋ ಫೋಟೋ ತೆಗಿತೀನಿ ಹಂಗೆ. ಹಾಂ ಹೇಳಿ, ನಮಗೂ ಸಪೋರ್ಟ್ ಮಾಡಿ ಅಂತಂದು. ಇವಳು ನಮಿತಾ ಅಂತ, ಇವನು ನಮ್ಮಣ್ಣ. ವಿಡಿಯೋ ಮಾಡ್ತಿರೋರು ನಮಿತಾ ಅವ್ರ ಅಮ್ಮ. ಸೊ ಎಲ್ಲಾರನ್ನೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಮೇ ಗಾಡ್ ಬ್ಲೆಸ್ ಯು. ಸೊ ಚೆನ್ನಾಗಿ ಓದ್ಲಿ, ನಾನು ಚೆನ್ನಾಗಿ ಓದ್ಬೇಕು. ಎಲ್ಲರೂ ಚೆನ್ನಾಗಿ ಓದಿ. ಥ್ಯಾಂಕ್ ಯು.
ಇವ್ರು ಒಂದು ಚೇರ್ ಅಲ್ಲಿ ಕೊಡ್ಬೇಕು ಅಕ್ಕ ಆ ಕಡೆ ಕುತ್ಕೊಳ್ಳಿ ಅವ್ರು ಬನ್ನಿ ಸರ್ ಕುತ್ಕೊಳ್ರಿ ಬಂದಾರ ಏನು ಮಾಡಕತ್ತಾನ ಕೇಕ್ ಹೊಡ್ಯ ಎಲ್ಲರಿಗೂ ಒಂದು ಇದು ಆದ್ರೆ ಅವಂಗೊಂದು ಹಾಂ ಬರ್ರಿ ನೀವು ನೀ ತಿನ್ಸು ಇನ್ನೂ ಮುಗ್ದಿಲ್ಲ ಇರು ಹೋಗಿ ಮದೆ ತಿನ್ನಿಸಿ ನೀನು ಹಾಂ ಕೊಡ್ರಿ ಗಿಫ್ಟ್ ಎಲ್ಲ ಯಾಕೆ ತರಕ್ಕೆ ಹೋಗಿದ್ರಾಕಿತ್ತು ನೀವು ಹೋಗಿ ಸಾಕಾ ನೀನು ಆಕಾರ ನೋಡು ಹನುಮಂತ ಆಗಿದೆ ಕೈ ತೊಳ್ಕೊ ಹ್ಯಾಂಡ್ ವಾಶ್ ಮಾಡಿ ಹೋಗು ಹ್ಯಾಂಡ್ ವಾಶ್ ಮಾಡಿ ಹೋಗು ನೀಟಾಗೆ ಬರ್ಲಾ ಮದೆ ನೀ ತಿನ್ಸಿದ್ಯಾ ಮಾಡಿನ ವಿಡಿಯೋ ಮಾಡಿನ ನಾನು ಹಿಂಗ ಹಿಡ್ಕೊಂಡು ನಿಂತೀನಿ ತಿನ್ರಿ ನೀವು ಹಾಕೋರಿ ನೀವು ಜೊತೆ ಸೇರ್ಕೊಂಡಿರ್ತಾರಲ್ಲ ಹಚ್ಚಿಲ್ಲ ನೋಡ ತಿಂದೆ ಇದು ಚುರ್ಮರಿ ತಿಂದಿಲ್ಲ ತಿಂದೆ ಚೆನ್ನಾಗೈತಾ ಇದು ಚುರ್ಮರಿ ಹಾಂ ಊಟ ಮಾಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗಿ ಅಯ್ಯ ಬಂದಿರ ಹಂಗ ಹೋಗ್ತೀರಾ ಅಯ್ಯ ಮತ್ತೆ ಇನ್ನೊಂದ್ಸಲ ಯಾವಾಗ ಬರ್ತೀರಿ ಇವಾಗ ಬಂದಿರಿ ಊಟ ಮಾಡ್ಕೊಂಡು ಹೋಗಿ ನೋಡ್ರಿ ನಮ್ಮ ಪಕ್ಕದ ಮನೆಯವರು ಬಂದಾರ ಮತ್ತು ನಮ್ಮ ಕೆಳಗಡೆ ಮನೆಯವರು ಬಂದಾರ ನಮ್ಮ ಮನೆ ಓನರ್ ಬಂದರು ನಮಗೆ ತನ್ನ ಫ್ರೆಂಡ್ಸ್ ಬಂದರು ಎಲ್ಲರೂ ಬಂದರು ನನಗಂತೂ ಭಾಳ ಒಂಥರ ಖುಷಿ ಆಯಿತು ಒಂಥರ ಭಯನೂ ಆಯಿತು ಯಾಕಂದ್ರೆ ಇಷ್ಟು ಜನ ಬರ್ತಾರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸುಮ್ಮನೆ ಕರೆನ ಅಂತ ಹೇಳ್ಬಿಟ್ಟು ಕರೆದಿದ್ದೆ ಎಲ್ಲರೂ ಬಂದರು ತುಂಬ ಖುಷಿ ಆಯಿತು ಅವ್ರು ಬಂದಿದ್ದ ಹೆಚ್ಚು ಇವರು ನಮ್ಮ ಕೆಳಗಡೆ ಮನೆಯವರು ನೋಡಿರಿ ಹೋದ ವರ್ಷನೂ ನವೇನು ಬರ್ತಡೇದೊಳಗೆ ಇದ್ರಿ ಇವರು ನಮ್ಮಿತ್ತಾಗ ಚಾಕ್ಲೇಟ್ ಅದನ್ನೆಲ್ಲ ತೊಗೊಂಬಂದು ಕೊಟ್ಟರು ಇವರು ಜಮುನಾ ಅಂತ ಹೇಳ್ಬಿಟ್ಟು ಇವರು ನಮ್ಮ ಮನೆ ಓನರು ಅಶ್ವಿನಿ ಅವರು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದರು ನಮ್ಮಿತ್ತಾಗ ಅವರು ಕೂಡ ಗಿಫ್ಟ್ ಕೊಟ್ಟರು ತುಂಬ ಖುಷಿ ಆಯಿತು ಅವರೆಲ್ಲ ಬಂದು ನಮ್ಮಿತ್ತಾಗ ವಿಶ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯ್ತು ನೋಡ್ರಿ ಈ ವರ್ಷ ಅವಳು ತಿಂಡಿ ಪೋತಿ ಯಾವಾಗಲೂ ತಿಂತಾನೆ ಇರ್ತಾಳೆ ಎಲ್ಲೋದ್ರೂ ತಿಂತಾಳೆ ಹಿಂಗಿದ್ರು ತಿಂತಾಳೆ ಯಾವಾಗಲೂ ತಿಂತಾಳೆ ಆದರೆ ನಾವಿದ್ರು ತುಂಬ ಸಭ್ಯಸ್ಥ ತಿನ್ನಲ್ಲ ಯಾವತ್ತು ಬೈ ಬಾಯ್ ಚೆನ್ನಾಗಿ ಮಾಡ್ತಾಳೆ ಬರ್ರಿ ಇಶಿತಾ ಬರ್ರಿ ಅಲ್ಲಿ ಕಾರ್ ಐತೆ ಹಾಂ ನೋಡ್ರಿ ಫ್ರೆಂಡ್ಸ್ ಅವರೆಲ್ಲರೂ ಇದು ಗ್ರೀಷ್ಮರ ಮಮ್ಮಿ ಅಪ್ಪ ಹೋದರು ಮನೇಲಿ ಅಡುಗೆ ಮಾಡಿದ್ದೀವಿ ಮತ್ತೊಂದು ಸಲ ಬರ್ತೀವಿ ಅಂತಂದು ಹೋದರು ನಾನು ಎಲ್ಲ ತರಕಾರಿ ಹೆಚ್ಚಿಟ್ಟಿದ್ದೆ ಈಗ ಅವರೆಲ್ಲ ಹೋದ್ಮೇಲೆ ಇನ್ನೊಬ್ಬರು ನಮಿತಾನ ಫ್ರೆಂಡ್ ಅಮ್ಮ ಅವ್ರು ಬಂದಿದ್ರಲ್ಲ ಅವ್ರನ್ನ ಇರಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತಂದೆ ಅವರು ಇಲ್ಲೇ ನಮ್ಮ ಏರಿಯಾದಾಗನೇ ಇರ್ತಾರೆ ಹಂಗಾಗಿ ನಡೀತೈತೆ ಅವರಿದ್ರು ಈಗ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿ ಮಸಾಲೆ ರುಬ್ಬಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಪಲಾವ್ ಮಾಡಾಕತ್ತೀನಿ ಏನಪ್ಪ ಅಂತಂದರೆ ಈ ವರ್ಷ ಅಂತೂ ಎಲ್ಲರೂ ಬಂದರು
ನನಗೆ ತುಂಬ ಒಂಥರ ಆಶ್ಚರ್ಯನೇ ಆಯಿತು. ಇಷ್ಟು ಗ್ರ್ಯಾಂಡಾಗಿ ಆಗುತ್ತಾ ನಮಿತನ ಬರ್ತಡೇ ಅಂತ ಅಂದ್ಕೊಂಡಿರಲಿಲ್ಲ. ಸಿಂಪಲ್ ಆದ್ರೂ ಗ್ರ್ಯಾಂಡ್ ಥರನ ಕಾಣಿಸ್ತು. ಯಾಕಂದರೆ ಎಲ್ಲರೂ ಬಂದಿದ್ರು ನೋಡ್ರಿ. ಹಾಗಾಗಿ ನಾವು ಅಷ್ಟೇ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ಏನೋ ಒಂಥರ ಮನೆಯಲ್ಲಿ ಗೆಟ್ ಟುಗೆದರ್ ಫಂಕ್ಷನ್ ಮಾಡ್ತಾರೆ ನೋಡ್ರಿ, ಆ ರೀತಿಯೇ ಆಯಿತು. ಕೇಕ್ ಜೊತೆಗೆ ನಾನು ಖಾರ ಚುಮರಿ ಹಾಕಿ ಕೊಟ್ಟಿದ್ದೆ ಎಲ್ಲರಿಗೂ. ಎಲ್ಲರೂ ಇಷ್ಟಪಟ್ಟು ತಿಂದ್ರು ಅವನ್ನ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮ ಅಂಟಿ ಹೋಗ್ತಾ ಇದ್ದಾರೆ. ಬಾಯ್ ಅಂಟಿ. ನಮ್ಮ ಫ್ರೆಂಡ್ ಅವ್ರ ಅಂಟಿ. ಬಾಯ್. ಊಟ ತೊಗೊಂಡು ಹೊಂಟ್ರ. ಯಾಕಂದ್ರೆ ಇಲ್ಲಿ ಊಟ ಮಾಡುವಾಗ ಅವ್ರಿಗೆ ಟೈಮ್ ಇಲ್ಲ ಪಾಪ. ಟೈಮ್ ಭಾಳ ಆಗಿಬಿಡುತ್ತೆ. ಹಾಗಾಗಿ ಮನೇಲೆ ಊಟ ಮಾಡಲಿ, ಆರಾಮಾಗಿ ಉಣ್ಬೋದಲ್ಲ. ಇಲ್ಲಿ ಇದಾಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಬಂದಿರುತ್ತೆ. ಥ್ಯಾಂಕ್ ಯು ಅಂಟಿ. ಥ್ಯಾಂಕ್ ಯು. ಇಲ್ಲೇ ಇದೆ ಮ್ಯಾಮ್. ಇದು ಕುಂಕುಮ ಕೊಟ್ಟಿದ್ನಲ್ಲ అందರಿಗೆ ಅಂತನ ಜಾಸ್ತಿನೇ ಮಾಡಿಬಿಟ್ಟಿದ್ನೆ. ಏನು ಇಲ್ಲ ಮತ್ತೆ ಆಗತ್ತ ನಾ ಹಿಂಗ ಹಿಡ್ದಿದ್ದೆ. ಏಯ್ ಸುಮ್ಮನೆ ಕುಂತೈತಿ. ನನಗ ಇರ್ಲಿ ಬಿಡ, ನಾವ್ಯಾಗ ಉಣಿಸ್ತೇವೆ. ನಿಮ್ಮ ಮಾಮಾಗ ಹಾಕ್ಬೇಕು ಬೇಡ ತಿಂತೀರಿ. ಯಾವ ಬೇಡ ಅಂದಾತ. ಸ್ವೀಟ್ ಬೇಡ ಅಂದಾತ. ಆಯ್ತು ಬಿಡು. ಈಗ ನೋಡು ಮಾಮ, ಸಾಕು ಸಾಕು ನಂಗೆ ಹಾಕೋದು ಬೇಕಂದ್ರೆ ಹಾಕಿಸ್ಕೊಂಡು ಮೊಸರು ಬಜ್ಜಿ ಮೊಸರು ಬಜ್ಜಿ. ಮನೆ ಅಂಟಿ, ಅಲ್ಲಿ ಗಾಡಿಗೆ ಇಡ ಬಿಡು, ಏನಾಗಲ್ಲ. ಮನೆ ಅಂಟಿ ಹೋಗಿ ಬರ್ತೀರಾ? ಬಾಯ್ 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 ಬಾಯ್. ಗುಡ್ ನೈಟ್. ಗುಡ್ ನೈಟ್. ಹಿಂಗ ಇಟ್ಕೊಂಡು ಹೋಗಿ ಅಲ್ಲಿ ಮುಂದೆ ಇದೆ ಇರ್ತೈತೆ ನೋಡಿ. ನಮ್ಮ ಎತ್ತರವಲ್ಲಿ ವಿಪುಲ್ ಅಂಕಲ್ ಹೋಗಿ ಬರ್ತೀರಾ? ಹಾಂ ಸರಿಯಾ? ಹಿಂಗ ಹಿಡ್ಕೊರಿ. ಸ್ಕೂಲು ಒಂದ್ಮೇಲೆ ಸ್ವಲ್ಪ ಜಾಸ್ತಿನೇ ಚಪ್ಪಲ ನೋಡ್ರಿ ಫ್ರೆಂಡ್ಸು, ಎಲ್ಲರೂ ಹೋದ್ರು. ನಮ್ಮದು ಊಟ ಆಯ್ತು. ಊಟ ಮಾಡಿಬಿಟ್ಟು ನಾವೇನ ಮನಗಿಸೀನಿ, ಡೈಪರ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹಾಕಿ ಮಕ್ಕೊಂಡೈತಿ. ಪಾಪ ನಿದ್ದೆ ಜೋರೈತಿ. ನಾವ್ಯಾಗ ಮಕ್ಕೊಂಡಾಳ. ಈಕಿ ಮಧ್ಯಾಹ್ನ ಮಕ್ಕೊಂಡಿದ್ಲು. ಹಾಗಾಗಿ ಇನ್ನೂ ಎಚ್ಚರ ಅದಾಳ. ಇಲ್ಲಾಂದ್ರೆ ಇದು ಏನಪ್ಪ ಅಂದ್ರೆ ಮಕ್ಕೊಂಡ್ಬಿಡ್ತಿದ್ಲು ಇಷ್ಟೊತ್ತಿಗೆ. ಅವರು ಫ್ರೆಂಡ್ಸು ಆಮೇಲೆ ನಮ್ಮ ಮನೆ ಓನರ್ ಗಿಫ್ಟ್ ಕೊಟ್ಟಾರ. ಅದನ್ನು ತೋರ್ಸಾಕತ್ತಾಳ. ಪಕ್ಕದ ಮನೆಯವ್ರದ್ದು ಕೊಟ್ಟಿದ್ದು ಬೆಳಿಗ್ಗೆನ ತೋರಿಸಿದ್ವಲ್ಲ, ಚಾಕ್ಲೇಟ್ ಕೊಟ್ಟಿದ್ರು ಅದೊಂದು ಪ್ಯಾಕ್. ಈಗ ಗಿಫ್ಟ್ ಏನು ಬಂದೈತೆ ಅಂತ ತೋರಿಸ್ತಾಳೆ. ಇದು ಇಶಿತಾ ಅಂತ ನನ್ನ ಫ್ರೆಂಡು. ಇಶಿತಾ ತೊಗೊಂಬಂದು ಕೊಟ್ಟವ್ರಿ. ಅದನ್ನು ಹಂಗೆ ತೋರಿಸು, ಕೀಳ್ಬೇಡ. ಹಂಗೆ ಚಂದ ಕಾಣಿಸ್ತದೆ. ಕೈ ತೆಗಿ. ನೋಡ್ರಿ, ಈ ಥರ ನೆಕ್ಲೆಸ್ಸು ಮತ್ತು ಜುಮ್ಕಿ ಕೊಟ್ಟಾಳ. ಚಂದ ಅದಾವು, ಭಾಳ ಚಂದ ಐತಿ. ಇಶಿತಾರ ಮಮ್ಮಿ ಇಶಿತಾ ತೊಗೊಂಬಂದಾರ. ಆಮೇಲೆ ಒಂದು ಗಣೇಶ ಐಡಲ್, ಗಣೇಶನ ಮೂರ್ತಿ ತೊಗೊಂಬಂದಾರ ನೋಡ್ರಿ. ಈ ಥರದ್ದು ಇದು ಗಾಡ್ಯಾಗ ಅಂಟಿಸೋದ ಏನು? ಹಾಂ ಹೌದು, ಗಾಡಿಗೆ ಅಂಟಿಸೋದು. ಚಂದ ಐತಿ. ಕೇಳ್ಬೇಡ ಪಾಪ. ಬಂದು ಹೋಗೋದ ದೊಡ್ಡದು. ಮತ್ತು ಆ ಥರ ಗಿಫ್ಟ್ ತೊಗೊಂಬಂದಾರ ಇಬ್ಬರು ತಾಯಿ ಮಗಳು. ಇದು ನಮ್ಮ ಮನೆ ಓನರ್ ಕೊಟ್ಟಾರ ನಮ್ಮಿತ್ತಾಗ. ನೋಡಿರಿ, ಜಾಮೆಟ್ರಿ ಬಾಕ್ಸು ಚೆನ್ನಾಗೈತಿ. ಅವರು ಹಂಗೆ ಬಂದಿದ್ರು, ಹಾಕಿತ್ತು ಎಲ್ಲ ತೊಗೊಂಬಂದ್ಬಿಟ್ರೆ. ಅಂದ್ರೆ ಮೊನ್ನೆ ಅವರು ಮನೆಗೆ ಇರ್ತಿರಲ್ಲ ನೀವು, ನಾನು ಡೆಮೋ ಕೊಡೋಕೆ ಬರ್ತಾರ. ಇದು ನೆಲ ಒರೆಸೋದು ರೋಬೋಟು, ಏನಂತಾರೆ ಅದಕ್ಕೆ? ರೋಬೋಟ ಅಂತಾರೆ, ವ್ಯಾಕ್ಯೂಮ್ ಕ್ಲೀನರ್. ಅದು ಬರುತ್ತೆ, ಡೆಮೋ ಕೊಡೋಕೆ ಬರ್ತಾರೆ. ಒಂದು ಸ್ವಲ್ಪ ಬರ್ರಿ ನೀವು ಅಂತ ಕರೆದಿದ್ರ. ಇದು ಸಂಡೇ ಅಲ್ಲ, ಸಂಡೇ ಹಿಂಗೆ ನಮಿತನ ಬರ್ತಡೇ ಐತೆ ಮಂಡೇ. ಇದ್ರೆ ಬರ್ತೀನಿ, ಇಲ್ಲಂದ್ರೆ ನಾನು ಆಕಿಗೆ ಬಟ್ಟೆ ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಹೇಳಿನೆಲ್ಲ ಮುಂಗಡನ ತಂದು ಇಟ್ಕೊಂಡಾರ ನೋಡಿ ಅವ್ರು ಅದನ್ನು. ಚಲೋ ಐತೆ, ತೆಗೆದಿಟ್ಕ.
ನಮ್ಮ ಸ್ಕೂಲ್ನಲ್ಲೂ ಪ್ರತಿ ವರ್ಷ ಕೊಡ್ತಾರೆ ಇದನ್ನ. ಇದು ಏನೇನು ಕಾಲೇಜಿಗೆ ಈಗ ಓಯ್ ಕಾಲೇಜಿಗೆ ಅಂತ SSLC ಮಟ್ಟ ಇಟ್ಕೊಂಡು ನೋಡೋಣ. ತಡಕಿಲ್ಲ ತಕೊಂಡು ಎಲ್ಲ ಹಾಳು ಮಾಡಿರ್ತೀವಿ. SSLC ವರ್ಗೂ ಅವರ ಕೊಡ್ತಾರ ಸ್ಕೂಲ್ನವ್ರ. ಹಾಂ ಕಂಪಲ್ಸರಿ ತಗೋಬೇಕು. ಅವು ಕಳೆದು ಬಂದ್ರೆ ಇವು ಬರ್ತಾವು. ಅವು ಕಳೆ ಹೌದಿಲ್ಲ? ಅವು ಕಳೆ. ಆಮೇಲೆ ಪೆನ್ ಪೆನ್ಸಿಲು ಎರೇಸರು ನಮ್ಮ ಮನೆ ಓನರ್ ಕೊಟ್ಟಾರ ಇದನ್ನು. ಆಮೇಲೆ ಪೆನ್ ತಂದು ಕೊಟ್ರ ನೋಡ್ರಿ, ಎಲ್ಲ ಹೆಲ್ಪ್ ಆಗೋವಂಥದ್ದು. ಸಾರು ಬಿಸಿಗಿಟ್ಟು ಬಂದಿದ್ದೆ, ನಾಳೆಗೆ ಬರ್ತಾ ಅಂತಂದು. ಆಯ್ತು ಅಷ್ಟೇ ನೋಡ್ರಿ. ಚಾಕ್ಲೇಟ್ ಕೊಟ್ಟ ಕೆಳಗಡೆ ಮಾಡೋದು, ಡೈರಿ ಮಿಲ್ಕು, ಸ್ನೀಕರ್ಸ್, ಕಿಟ್ ಕ್ಯಾಟ್ ತಂದವ್ರನ. ಕಿಟ್ ಕ್ಯಾಟ್ ಥರ ತಿಂದ, ಸ್ನೀಕರ್ಸ್ ಮತ್ತು ಡೈರಿ ಮಿಲ್ಕ್ ಐತಿ. ಆಯ್ತು, ಇಷ್ಟು ಬಂದಾವ ನೋಡ್ರಿ ಗಿಫ್ಟ್. ಇನ್ನು ಥರ್ಸ್ಡೇ ಸ್ಕೂಲಿಗೆ ಹೋಗ್ಮೇಲೆ ಥರ್ಸ್ಡೇನೂ ಬರ್ತಾವ. ಬರಲಿ ಬಿಡಲಿ, ಅವ್ರು ಬಂದು ವಿಶ್ ಮಾಡಿ ಹೋದ್ರಲ್ಲ ಅಷ್ಟೇ ಖುಷಿ. ಹೌದಿಲ್ಲ? ಇನ್ನು ಪೂರ್ವಿಕಾ ಶಿವನಿ ಅವರು ಬರ್ತಿದ್ರು, ಅವರೆಲ್ಲ ಫುಲ್ ದೂರ. ಗ್ರೀಷ್ಮ ಕೆಂಗೇರಿ ಹತ್ರ ಆಗುತ್ತೆ ಅವ್ರ. ಹೌದನ? ಓಕೆ, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋದಾದ್ರೆ ಮಾಡ್ತೀನಿ. ನೋಡೋಣ ಏನೇನು ಆಕೈತಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿನಗೆಲ್ಲರೂ ವಿಶ್ ಮಾಡ್ರಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ನನಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಿಶ್ ಮಾಡಿದ್ದಕ್ಕೆ. ನಮ್ಮ ನವೀನ್ ಕೆಮ್ಮು ಹತ್ಬಿಟ್ಟೆ, ಘಾಟ್ ಅದು ಸಾರಿಗೆ ಇಟ್ಟು ಬಂದಿನಲ್ಲ, ಕೈ ಹೆಂಗೆ ಎತ್ಕೊಂಡು ನಿದ್ದೆ ಬಂದಿದೆ. ಓಕೆ ಫ್ರೆಂಡ್ಸ್, ಸಿಗ್ತೀವಿ, ಬಾಯ್. ನೋಡ್ರಿ ಫ್ರೆಂಡ್ಸು, ನೀನು ರಾತ್ರಿ ಒಂದು ಸ್ವಲ್ಪ ಲೇಟಾಗಿ ಮಕ್ಕೊಂಡ್ವಿ. ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ವಿ. ನಮ್ಮ ಮನೆಯವ್ರಿಗೆ ರಜೆ ಇಲ್ಲ, ಇವತ್ತು ಹೋಗ್ಯಾರ ಕೆಲಸಕ್ಕೆ. ಇವತ್ತು ಗೌರಿ ಗಣೇಶ ಹಬ್ಬ, ಗೌರಿ ಹಬ್ಬ ಇವತ್ತು. ಇವಾಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ, ಕಸ ಎಲ್ಲ ಗುಡಿಸ್ಕೊಟ್ಟೆ, ಹೊರಗಿಂದು ಒಳಗಿಂದು. ನಮ್ಮ ನಮಿತಾ ನೆಲ ಒರೆಸ್ಕೊಟ್ಲು. ಎಂಥ ಚಂದ ವರ್ಷ ಅಂದ್ರೆ ಸ್ವಚ್ಛ ವರ್ಷ ಫುಲ್ಲು ಖುಷಿ ಆಯಿತು ನನಗೆ. ನೋಡ್ರಿ, ಈಗ ಹೊರಗಿಂದ ಒರ್ಸಕ್ಕೆ ಹೊಂಟಾಳ. ಮಾಪು ಮುರಿದೈತೆ, ಅದು ಕಡ್ಡಿ ಚಿಕ್ಕದೈತೆ, ಅದರಲ್ಲೇ ಒರೆಸ್ತಾಳೆ. ನಿನ್ನೆ ಮೆಟ್ಲೆಲ್ಲ ಒರೆಸ್ಕೊಂಡಿನಿ, ಅದಕ್ಕೆ ಬಾಗ್ಲ ಆಟ ಒರೆಸ್ತಾಳೆ. ಆಕಿನ ದೀಪ ಹಚ್ತಾಳೆ. ಈಗ ಸ್ನಾನ, ನೀರು ಕಾದವು, ನೀರು ಜಾಕ ಮಾಡಿ ದೀಪ ಹಚ್ತಾಳೆ. ಮನೆ ಮುಂದೆ ಆಟ ಒರೆಸ್ಕೊತಾಳೆ. ಯಾಕಂದ್ರೆ ನೀನೆಲ್ಲ ನೀನೆಲ್ಲ ಗೂಡಿಸಿ ಒರೆಸಿದ್ದೆ, ಮತ್ತು ಇವಾಗೆಲ್ಲ ಗೂಡಿಸಿನಿ ಮೆಟ್ಲೆಲ್ಲ. ನೀರಾಗಿ ಒರೆಸ್ಕೊತ. ಈಗ ನಾನು ಪಾಪ ನಮ್ಮ ಮನೆಯವ್ರನ್ನು ಕೂಡ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದಿಟ್ಟು ನಾಷ್ಟ ಮಾಡಿ ಹೋದ್ರೆ, ಇಲ್ಲ ನಮಗಂತೂ ಸುಸ್ತಾಗ್ಬಿಟ್ಟಿತ್ತು. ಕೇಳೇ ಇಲ್ಲ ನಾನು, ಎಲ್ಲ ಎತ್ತಿಟ್ಟು ಗುಡಿಸ ವರ್ಷ. ಇದು ಸಾಂಬಾರು ಖರ್ಚನ ಆಗ್ತಾ ಇಲ್ಲ. ಅದು ಬಿಸಿ ಮಾಡಿ ಇಡಾಕತ್ತೀನಿ. ಇದು ಗುಲಾಬ್ ಜಾಮೂನ್ ಫ್ರಿಜ್ನಾಗ ಇಟ್ಟಿದ್ದೆ ರಾತ್ರಿ. ಹೊರಗಿಟ್ರೆ ಇರಿಬಿ ಹತ್ತಿ ಬಿಡ್ತಾವೆ, ಸಣ್ಣ ಇರಿಬಿ ಬರ್ತಾವೆ ನೋಡ್ರಿ ಅವು. ಅದಕ್ಕೆ ಸಣ್ಣ ಇರಿಬಿ ಜಾಸ್ತಿ ಅದಾವು, ಹಾಗಾಗಿ ಇದನ್ನು ಗುಲಾಬ್ ಜಾಮೂನು ಬಾಕ್ಸ್ಗೆ ಹಾಕಿ ಫ್ರಿಜ್ನಾಗ ಇಟ್ಟಿದ್ದೆ. ನಮಿತ ಕೇಳಿದ್ಲು, ಹಾಗಾಗಿ ಫ್ರಿಜ್ನಾಗ ತೆಗೆದಿಟ್ಟೆ. ಇಷ್ಟು ತೊಳೆದಿಟ್ಟು ನಾಷ್ಟ ಮಾಡ್ಯಾರ ಅನ್ಸುತ್ತೆ, ನೋಡಬೇಕು. ಬಂದ್ಮೇಲೆ ಕೇಳ್ತೀನಿ. ಇವತ್ತು ಎಲ್ಲಿ ಹೋಗ್ಯಾರ ನೋಡ್ರಿ. ಹಂಗೈತಿ, ಎಷ್ಟಕೊಂಡೈತಿ ಪಲಾವು. ಬಿಸಿ ಮಾಡ್ಕೊಂಡು ತಿಂತೀವಿ ಇದನ್ನ 3 ಮಂದಿ. ಮಾಡತ್ಲೆ ಜಾಸ್ತಿ ಆಗ್ಬಿಡುತ್ತೆ. ಬಿಸಿಬೇಳೆ ಬಾತಿತ್ತು, ಅದನ್ನು ನಮ್ಮ ತಂಗಿ ಗಂಡ ತಿಂದ. ಹಾಗಾಗಿ ನಮ್ಮ ತಂಗಿ ಗಂಡ ಪಲಾವ್ ತಿಂದಿಲ್ಲ. ಆಮೇಲೆ ನಾವು ಸ್ವಲ್ಪ ತಿಂದ್ವಲ್ಲ, ಉಳಿತದ. ಈಗ ಅದನ್ನ ಬಿಸಿ ಮಾಡ್ಕೊಂಡು ತಿಂತೀವಿ. ನಮ್ಮ ನವ್ಯ ಅಂತರೂ ಬೆಳಿಗ್ಗೆ ಆಳಕತ್ಬಿಟ್ಟಿದ್ಲು ಇಷ್ಟೊತ್ತನ. ಈಗ ಸುಮ್ಮನೆ ಆಗ್ಯಾಳ, ಸಮಾಧಾನ ಆಗ್ಯಾಳ. ಈಗ ಆಕಿಗೆ ತಿನ್ನಿಸ್ಬೇಕೀಗ. ಇಲ್ಲಿ ಕೂತಾಳ್ರಿ. ನಿನ್ನೆ ಮನೆ ಫುಲ್ ಗದ್ಲಿತ್ತು, ಇವತ್ತು ಫುಲ್ ಸೈಲೆಂಟ್ ಐತೆ. ಯಾರೇ ಇಲ್ಲ ಅಂತ ತಾಳಕತ್ತಾಳ ಈಗ. ತೋಡ್ರಿ, ಇಲ್ಲೇ ಕುಂದ್ರಿಸಿನ. ಆಕಿನೆಲ್ಲ ವರ್ಷಾಗತ್ತಿದ್ಲಲ್ಲ, ಅದಕ್ಕೆ ಮಂಚದ ಕುಂದ್ರಿಸಿದೆ. ಮಮ್ಮು ತಿಂತೀಯಾ? ಹಾಂ, ಕಾಣವಲ್ಲ ನೋಡು. ಮಮ್ಮು ತಿಂತೀಯಾ ಅಪ್ಪಾಜಿ? ಮಮ್ಮು ತಿಂತೀಯಾ? ಹೊಟ್ಟೆ ಹಸ್ತೈತೆ? ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸಾಳ, ಮತ್ತು ಹೊಟ್ಟೆ ಹಸ್ತಿರ್ತೈತಿ. ಈಗ ಬಿಸಿ ಮಾಡಿ ತಿಂತೀವಿ. ನಿನ್ನೆ ನಮ್ಮ ನಮಿತಾನ ಬರ್ತಡೆ ಅಷ್ಟು ಗ್ರ್ಯಾಂಡಾಗಿ ಎಲ್ಲರೂ ಬರ್ತಾರಂತ ಅನ್ಕೊಂಡೇ ಇದ್ದಿಲ್ಲ. ಬಂದರು, ಖುಷಿ ಆಯಿತು. ಭಾಳ ದಿವ್ಸದ ಮೇಲೆ ನಮ್ಮ ಮನೆಗೂ ಒಂದಿನ ಒಂಥರ ಮಂದಿ ಜಾಸ್ತಿ ಜನ ಸೇರಿದಂಗೆ ಆಯಿತು. ಈ ಥರ ಆಗಾಗ ಮಾಡಿದ್ರೆ ಚಂದ ಇರುತ್ತೆ. ಬಟ್ ಏನು ಮಾಡ್ತೀರಿ, ಒಂದೊಂದು ಟೈಮ್ನಾಗ ಆಗಲ್ಲ.
ಅವ್ರ ಫ್ರೆಂಡ್ಸ್ ಎಲ್ಲ ಪೇರೆಂಟ್ಸ್ ಬಂದಿದ್ರು ಇಬ್ಬರು, ಹಂಗಾಗಿ ಇಳಿತೀಯಾ? ಕೈ ಕೊಡ್ತಾವ್ರಿ ಇಳಿಸಂತಂದು. ಇಳಿಸ್ಬೇಕಾ? ಸೈಲೆಂಟ್ ಕುಂತ್ಬಿಟ್ಟಾಳ. ನಿನ್ನೆ ಅವರೆಲ್ಲರೂ ಬಂದಾಗ ಒಂಚೂರು ಕಿರ್ಚಿಲ್ಲ, ಜಾಸ್ತಿ ಸೈಲೆಂಟ್ ಫುಲ್. ನಾ ಎಲ್ಲಿ ಕಿರ್ಚಾಡ್ತಾನೆ ಎಲ್ಲರೂ ಇದ್ದಾಗ ಅನ್ಕೊಂಡಿದ್ದೆ, ಒಂಚೂರು ಕಿರ್ಚಲಿಲ್ಲ, ಸೌಂಡ್ ಮಾಡಲಿಲ್ಲ, ಸುಮ್ಮನೆ ಹಿಂಗೆ ಮಾಡ್ಬೇಕು ನೋಡ್ರಿ. ಈಕಿಗೆ ಮುದ್ದು ಮಾಡ್ತಾ ಇರ್ಬೇಕು. ಕಿನ್ನ ಮುದ್ದು ಮಾಡಬೇಕು. ನಮ್ಮ ಯಕ್ಷಿತ್ತು ಥರ ಮುದ್ದು ಮಾಡಿಬಿಟ್ರೆ ಕಿರ್ಚಾಡೇ ಬಿಡ್ತಾವ. ಎಲ್ಲ ಇಂಥವೆಲ್ಲ ಗೊತ್ತಕ್ಕ. ಓಕೆ, ಅದನ್ನು ಬಿಸಿ ಮಾಡಿ ತಿಂತೀವಿ ನೋಡ್ರಿ. ನಮಿತಾ ಸ್ನಾನ ಮಾಡ್ಕೊಂಬಂದು ಹೊಸ್ಲಿ ಪೂಜೆ ಮಾಡಕತ್ತಾಳ. ಹೊಸ್ಲಿ ಪೂಜೆ ಮರ್ತಿದ್ಲ, ಅದಕ್ಕೆ ಹೊಸ್ಲಿ ಪೂಜೆ ಒಂದು ಮಾಡಿಬಿಡು ಅಂತಂದೆ. ಅದನ್ನೆಲ್ಲ ಒರೆಸಿ ಇವತ್ತಿನ ಹೆಂಗೆ ಹಚ್ತೀನಿ ಹಂಗೆ ಹಚ್ಚು. ನೀಟಾಗಿ ಮಾಡ. ನಾನು ನಮ್ಯಾಗ ತಿನ್ಸಿದೆ, ಈಗ ನಾ ತಿನ್ನಕತ್ತಿದ್ದೆ. ಇನ್ನು ದೀಪ ಹಚ್ಚಾಳ. ಹೂವು ನಮ್ಮ ಮನೆಯವ್ರು ಹೋಗಿಬಿಟ್ರು, ಹಾಗಾಗಿ ಅವಸರಾಗಿತ್ತು. ಸಂಜೆ ಮುಂದೆ ತರಿಸ್ತೀನಿ. ಇವತ್ತು ಸಾಯಂಕಾಲಕ್ಕೆ ನಾಳೆಗೆ ಕೂಡಿ ಆಗುತ್ತೆ. ಸಂಜೆ ಮುಂದೆ ತರಿಸಿದ್ರೆ ನಮ್ಮ ನಮಿತಂದು 1.5 kg ತರಿಸಿದ್ವಿ ಕೇಕ್. ಇಷ್ಟ ಉಳ್ದೈತೆ ನೋಡ್ರಿ. 2 kgನ 1.5. ಇದು ಜಾಮೂನು ನಿನ್ನೆ ನೈವೇದ್ಯಕ್ಕೆ ಹಿಡಿದಿದ್ದೆ ಆಕಿ ಬರ್ತಡೇ ಇದ್ದಾಗ, ಅದಕ್ಕೆ ತೆಗೆದಿಟ್ಟಾಳೀಗ. ಆಕಿನ ತಿಂದು ಖಾಲಿ ಮಾಡ್ತಾಳೀಗ. ನಾವೇ ತಿಂತಾಳ ಏನಂತ ಹೇಳ್ಬಿಟ್ಟು ಹಾಕ್ಕೊಂಬಂದಿಟ್ಟೆ. ಆಕಿ ತಿನ್ನಂಗಿಲ್ಲ ಸ್ವೀಟ್ ಜಾಸ್ತಿ. ನಾನು ನಿನ್ನೆ ಒಂದಿಟ್ಟು ತಿಂದಿದ್ದೆ, ಮತ್ತು ಹೊಳೆ ತಿಂದಿದ್ದೇ ಇಲ್ಲ. ಹಾಲು ನೋವು ಬರುತ್ತೆ. ಅದಕ್ಕೆ ನಾನು ತಿಂದೇ ಇಲ್ಲವ, ಸ್ವಲ್ಪ ತಿಂದೆ ನಿನ್ನೆ. ನಂಗೆ ತಿನ್ನಕ್ಕೂ ಟೈಮ್ ಇದ್ದಿದ್ದಿಲ್ಲ, ನೋಡಿದ್ದಿಲ್ಲ. ಏನು ನೋಡಲ್ಲಿ ತಂಗಿ ಕೆಲಸ ಮಾಡ್ತಾವಡ, ತಂಗಿ ಕೆಲಸ ಮಾಡಕತ್ತವಡ. ಮಾತಾಡ್ಸು ತಂಗಿಗೆ. ಹೋಗು ತಂಗಿ ಹತ್ರ ಹೋಗು. ನೋಡ್ರಿ, ನಮಿತಾ ಹೊಸ್ಲಿ ಪೂಜೆ ಮಾಡಿ ರಂಗೋಲಿನೂ ಕೂಡ ಹಾಕಿದ್ಲು. ರಂಗೋಲಿ ಹಾಕಿ ಈಗ ದೀಪ ಹಚ್ಚಿದ್ಲು. ಉದಿನ ಕಡ್ಡಿ ಬೆಳಗಾಕತ್ತಾಳ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಾಯಿತು ನಮಗಂತರೂ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ನೀವು ಯಾರೆಲ್ಲ ಮುದ್ದು ಸೊಸೆ ಧಾರಾವಾಹಿ ನೋಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಆ ಹುಡುಗಿ ನಮ್ಮ ನಮಿತನ ಫ್ರೆಂಡು, ಅಂದರೆ ಸ್ಕೂಲ್ ಫ್ರೆಂಡ್. ಇನ್ನೊಂದು ಹುಡುಗಿ ಫುಲ್ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಪ್ರೈಮರಿಯಿಂದನೂ ಫ್ರೆಂಡ್ ಆಕಿಗೆ.